ಮಹಾಗಣಾಧಿಪತಯೇ ನಮಃ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸಂಪೂರ್ಣ ಮಹಾತ್ಮೆಯಿಂದ ಇದುವರೆಗೂ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ ಪರಿಚಯ ಮತ್ತು ಶ್ರೀ ಕ್ಷೇತ್ರದ ಮಹಿಮೆ ಆಗಿದೆ. ಶ್ರೀ ಕುಕ್ಕೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಮಹಾತ್ಮೆಯಲ್ಲಿ ಇವತ್ತು ಸರ್ಪರಾಜನಾದ ವಾಸುಕಿಯು ಶ್ರೀ ಕ್ಷೇತ್ರದಲ್ಲಿ ನೆಲೆಗೊಂಡ ಕಥೆಯ ಬಗ್ಗೆ ಓದ್ತೀನಿ. ಹಿಂದೆ 7ನೆಯ ಕಲ್ಪದಲ್ಲಿ ತಾಯಿಯಾದ ಕದ್ರೂದೇವಿಯ ಶಾಪದಿಂದ ಕೆಲವು ಸರ್ಪಗಳು ಗರುಡನಿಂದ ಮರಣ ಹೊಂದಲು ಕೆಲವು ಪಾತಾಳಕ್ಕೆ ಹೋದವು. ಇನ್ನು ಕೆಲವು ದೊಡ್ಡ ಗುಹೆಗಳನ್ನು ಹೊಕ್ಕರೆ ಕೆಲವು ಹುತ್ತಗಳನ್ನು ಹೊಕ್ಕವು. ಹೀಗಾಗಿ ಈ ಸರ್ಪರಾಜನ ಮಹಾವಂಶವು ದಿಕ್ಕು ಪಾಲಾಯಿತು. ಇಷ್ಟಾದರೂ ಗರುಡನು ಬಿಳದೊಳಗೆ ಹೊಕ್ಕು ಅಲ್ಲಿಯೂ ಹಾವುಗಳನ್ನು ಕೊಂದನು. ಹೀಗೆ ಪಕ್ಷಿರಾಜನು ಪಾತಾಳದಲ್ಲಿಯೂ ಪರ್ವತ ಗುಹೆಗಳಲ್ಲಿಯೂ ಹುತ್ತಗಳಲ್ಲಿಯೂ ಒಳಗೆ ಹೊಕ್ಕು ಸಿಟ್ಟಿನಿಂದ ಸರ್ಪಗಳ ಹಿಂಡನ್ನೇ ಕೊಂದನು. ಹಾಗೆ ಸರ್ಪಗಳನ್ನು ಕೊಂದದ್ದನ್ನು ಕಂಡು ವಾಸುಕಿಯು ಪಾತಾಳದ ಗುಹೆಯೊಳಗೆ ಅಡಗಿ ಕೂತಿರಲು ಗರುಡನು ಅವನನ್ನು ನೋಡಿದನು. ತನ್ನ ಹೆಡೆಗಳಲ್ಲಿರುವ ರತ್ನಗಳ ಕಾಂತಿಯಿಂದ ದಿಕ್ಕುಗಳನ್ನೇ ಪ್ರಕಾಶಗೊಳಿಸುತ್ತಾ ತನ್ನ ವಿಷಜ್ವಾಲೆಯಿಂದ 10 ಯೋಜನ ದೂರದಲ್ಲಿ ಮರಗಳನ್ನು ಸುಡುತ್ತಿರುವ ಈ ನಾಗರಾಜನಾದ ವಾಸುಕಿಯನ್ನು ರೆಕ್ಕೆಗಳಿಂದ ಹೊಡೆದು ಕೊಕ್ಕಿನಿಂದ ಆತನ ಮೈಯನ್ನು ಕಚ್ಚಿ ಉಗುರುಗಳನ್ನು ಸೀಳಿದನು. ಅಂತಹ ದೃಢವಾದ ಪೆಟ್ಟಿನಿಂದ ವಾಸುಕಿಯು ಮೂರ್ಛಗೊಂಡನು. ಬಾಯಿಗಳಿಂದ ಬಿಸಿಯಾದ ರಕ್ತವನ್ನು ಕಾರಿದನು. ಹೀಗೆ ದುರ್ಬಲನಾದ ವಾಸುಕಿಯನ್ನು ಕಂಡು ದಯೆಯಿಂದ ಗರುಡನಿಗೆ ಹೇಳಿದರು, ಮಗನೇ, ಸರ್ಪರಾಜನಾದ ವಾಸುಕಿಯು ರಕ್ತದಿಂದ ಒದ್ದೆಯಾಗಿದ್ದಾನೆ. ಈತನನ್ನು ಬಿಡು. ಈತನು ರುದ್ರದೇವರ ಭಕ್ತನಾಗಿದ್ದಾನೆ. ಅಂತಹವನಲ್ಲಿ ನೀನು ಸಾಹಸ ಮಾಡಬೇಡ. ಈ ಮಾತನ್ನು ಕೇಳಿದ ಕೂಡಲೇ ಗರುಡನು ಹೆದರಿ ಆತನನ್ನು ಬಿಟ್ಟು ಆ ಮಹಾತ್ಮನ ಪಾದಗಳಿಗೆ ರೆಗ್ಗಿದನು. ತಂದೆಯೇ, ಹಸಿವು ಬಹಳವಾಗಿ ಬಾಧಿಸುತ್ತಿದೆ. ಅದಕ್ಕುಪಾಯವನ್ನು ಹೇಳೆಂದು ಕೇಳುವ ಗರುಡನಿಗೆ ಕಶ್ಯಪರೆಂದರು, ಸಮುದ್ರದ ಮಧ್ಯದಲ್ಲಿ ರಮಣಕವೆಂಬ ದ್ವೀಪವಿದೆ. ಅಲ್ಲಿ ದುಷ್ಟರಾದ ಕಿರಾತಕರ ಹಿಂಡು ಇದೆ. ಅದನ್ನು ತಿನ್ನು. ಆ ಕಿರಾತಕರ ನಡುವೆ ಕಿರಾತಕ ಸ್ತ್ರೀ ಸಂಘವನ್ನು ಬಯಸುವ ಬ್ರಾಹ್ಮಣನೊಬ್ಬನಿದ್ದಾನೆ. ಆತನನ್ನು ಬಿಟ್ಟು ಬಿಡು. ಇಲ್ಲದಿದ್ದರೆ ಬ್ರಹ್ಮಹತ್ಯೆಯೂ ಬರುವುದು. ಹೀಗೆಂದ ತಂದೆಯಲ್ಲಿ ಗರುಡ ತಿರುಗಿ ಕೇಳಿದನು, ತಂದೆಯೇ, ಕಿರಾತಕ ನಡುವೆ ಇರುವ ಆ ಬ್ರಾಹ್ಮಣನನ್ನು ಹೇಗೆ ಗುರುತಿಸಲಿ? ಅದಕ್ಕೆ ಉಪಾಯ ಹೇಳು. ನಿನಗೆ ವಂದಿಸುವೆನು ಎನ್ನಲು ಕಶ್ಯಪರೆಂದರು, ಗರುಡನೇ, ಹೋಗು. ಆ ದುಷ್ಟ ಕಿರಾತಕರನ್ನು ತಿನ್ನು. ನಿನ್ನ ಬಾಯಿಯೊಳಗೆ ಆ ಬ್ರಾಹ್ಮಣನು ಬಂದರೆ ಕುತ್ತಿಗೆಯನ್ನು ಸುಡುವನು. ಆತನಿಗೆ ಹೇಳಿ ಪ್ರಯತ್ನದಿಂದ ಹೊರಗೆ ಬರುವಂತೆ ಮಾಡು. ಹೀಗೆ ಅಪ್ಪಣೆ ಕೊಟ್ಟು ಆತನನ್ನು ಕಳುಹಿಸಿದನು. ಇತ್ತ ಗರುಡನ ಕೊಕ್ಕಿನ ಪೆಟ್ಟಿನಿಂದ ದುಃಖಿಸುವ ಮಗನಾದ ವಾಸುಕಿಗೆ ಕರುಣೆಯಿಂದ ಹೀಗೆಂದರು, ವಾಸುಕಿಯೇ, ನನ್ನ ಮಾತನ್ನು ಕೇಳು. ತಪಸ್ಸಿನಿಂದ ರುದ್ರದೇವರನ್ನು ಆರಾಧಿಸು. ಗರುಡನ ಭಯವು ನಿವಾರಣೆಯಾಗಿ ಕೃತಕೃತನಾಗುವೆ. ಹೀಗೆಂದು ಕಶ್ಯಪರು ಮಂದಿರಕ್ಕೆ ತೆರಳಿದರು. ಮುಂದೆ ವಾಸುಕಿಯು ಸಹ್ಯ ಪರ್ವತದ ಬಿಳಕ್ಕೆ ಬಂದು ಲೋಕಕ್ಕೆ ಸುಖಕರನಾದ ರುದ್ರದೇವರನ್ನು ಮನಸ್ಸಿನಿಂದ ಧ್ಯಾನಿಸುತ್ತಾ ತಪಸ್ಸು ಮಾಡಿದನು. ಆಹಾರವನ್ನು ತೊರೆದು ಕೋಪವನ್ನು ಬಿಟ್ಟು ಮೂಗಿನ ತುದಿಯಲ್ಲಿ ಕಣ್ಣುಗಳನ್ನು ನಿಲ್ಲಿಸಿ 3 ಹೊತ್ತುಗಳಲ್ಲೂ ಭಕ್ತಿಯಿಂದ ರುದ್ರದೇವನನ್ನು ಪೂಜಿಸಿದನು. ಹೀಗೆ ಅನೇಕ ವರ್ಷಗಳು ಕಳೆಯಲು ಆತನ ತಪಸ್ಸಿಗೆ ಮೆಚ್ಚಿ ಪಾರ್ವತೀಪತಿಯಾದ ರುದ್ರದೇವನು ಪ್ರಮಥ ಗಣಗಳೊಡನೆ ಪ್ರತ್ಯಕ್ಷನಾದನು. ಲೋಕಕ್ಕೆ ಸುಖದಾಯಕನಾದ ಆ ದೇವನನ್ನು ವಾಸುಕಿಯು ಕಂಡು ದಂಡ ಪ್ರಣಾಮವನ್ನು ಮಾಡಿ ಸ್ತುತಿಸಿದನು. ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣಭೂತನಾಗಿ ಭಕ್ತಾನುಗ್ರಹಕ್ಕೋಸ್ಕರ ಲೀಲಾವತಾರಗಳನ್ನು ಮಾಡಿದ ನಿಖಿಲ ಲೋಕರಕ್ಷಕನಾದ ನಿನಗೆ ನಮಸ್ಕಾರವು. ಸುರ ಮುನಿಗಣ ವಂದ್ಯ ಚರಣ, ನಿಖಿಲ ಅಭಿಷ್ಟ ವಿತರಣ, ಆಪನ್ನ ಶರಣ, ಪನ್ನಗಭೂಷಣ, ಶರಣಾಗತ ದುರಿತಹರಣ, ಭುವನ ಪಾವನ ಸ್ಮರಣ, ಶಾರ್ಧೂಲ ಚರ್ಮಾವರಣ, ಭಸ್ಮಾಂಗ ನಾಗಾಭರಣ, ನೀಲಕುಂದರ, ಚಂದ್ರಧರ, ಗೌರೀವರ, ದುಃಖ ದಾರಿದ್ರ್ಯಹರ, ಪ್ರಸನ್ನ ಶಂಕರ, ಮಹೇಶ್ವರ, ನೀನು ರಕ್ಷಿಸು ಎಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು. ವಾಸುಕಿಯ ಭಕ್ತಿಯನ್ನು ಮೆಚ್ಚಿದ ಪರಮೇಶ್ವರನು ವಾತ್ಸಲ್ಯದಿಂದ ವಾಸುಕಿಯನ್ನು ಮುದ್ದಾಡಿ, ಪರಮ ಭಕ್ತನಾದ ವಾಸುಕಿಯೇ, ನೀನು ಇಷ್ಟು ಘೋರವಾದ ತಪಸ್ಸನ್ನು ಮಾಡಬೇಕೇ? ನಿನ್ನಲ್ಲಿ ಯಾವಾಗಲೂ ಪ್ರಸನ್ನನಾಗಿರುವೆನು. ತ್ರಿಪುರ ಸಂಹಾರಕ್ಕೆ ನೀನು ಬಿಲ್ಲಿನ ಹೆಡೆಯಾಗಿ ಮಾಡಿದ ಸೇವೆಯನ್ನು ಮರೆತಿಲ್ಲ.
ಅಂತೆಯೇ ಮಂದರ ಪರ್ವತಕ್ಕೆ ನೀನು ರುಜುವಾಗಿ ಸಮುದ್ರ ಮಥನ ಮಾಡಿಸದಿದ್ದರೆ ದೇವತೆಗಳು ಹೇಗೆ ಅಮೃತವನ್ನು ಕುಡಿಯುತ್ತಿದ್ದರು? ನಿನ್ನಲ್ಲಿ ಇಷ್ಟು ಮಹಿಮೆ ಇದ್ದರೂ ಲೋಕ ಶಿಕ್ಷಣಾರ್ಥವಾಗಿ ನೀನು ತಪಸ್ಸು ಮಾಡಿದೆ. ನಿನ್ನ ಮನಸ್ಸಿನಲ್ಲಿರುವ ಅಪೇಕ್ಷೆಯನ್ನು ಹೇಳು, ಆದುದರಿಂದ ತಡವೇಕೆ ಎಂದು ರುದ್ರದೇವರ ಮಾತನ್ನು ಕೇಳಿ ಸರ್ಪರಾಜನು ವರವನ್ನು ಕೇಳಿದನು. ಸಮಸ್ತ ಜಗತ್ತಿಗೆ ಒಡೆಯನಾದ ಸ್ವಾಮಿಯೇ, ನಾನು ಗರುಡನಿಂದ ಬಹಳ ಪೀಡೆಯನ್ನು ಹೊಂದಿರುವೆನು. ಆತನ ಪೀಡೆಯನ್ನು ಪರಿಹರಿಸು, ಜಗತ್ತಿನಲ್ಲಿ ಪೂಜ್ಯನಾಗುವಂತೆ ಮಾಡು. ಸರ್ವ ಕಾಲದಲ್ಲಿಯೂ ನಿನ್ನ ಪಾದಕಮಲದಲ್ಲಿ ದೃಢಭಕ್ತಿಯನ್ನು ಕೊಡು. ಈ ರೀತಿ ವಾಸುಕಿಯ ಪ್ರಾರ್ಥನೆಯನ್ನು ಕೇಳಿ ಶಂಕರನು ಸಂತುಷ್ಟನಾಗಿ ಹೀಗೆಂದನು. ವಾಸುಕಿಯೇ, ನನ್ನ ಮಾತನ್ನು ಕೇಳು. ಮುಂದಿನ ಕಲ್ಪದಲ್ಲಿ ನನ್ನ ಮಗನು ಮಾಯೆ ಎಂಬ ಅಸುರ ಸ್ತ್ರೀಯ ಮಕ್ಕಳನ್ನು ಕೊಂದು ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬರುವನು. ಆ ಸ್ಕಂದನಿಗೆ ಇಂದ್ರನು ತನ್ನ ಮಗಳಾದ ದೇವಸೇನೆಯನ್ನು ಕೊಡುವನು. ಆ ಸುಬ್ರಹ್ಮಣ್ಯನು ಆಗ ತನ್ನ ಅಂಶದಿಂದ ನಿನ್ನನ್ನು ಆ ಸ್ಥಳದಲ್ಲಿ ಸ್ಥಾಪಿಸುವನು. ನಿನ್ನನ್ನು ಸರ್ವರಿಂದಲೂ ಪೂಜಿಸಲ್ಪಡುವಂತೆ ಮಾಡಿ ನಿನಗೆ ಮಂಗಳವನ್ನುಂಟು ಮಾಡುವನು. ಆಗ ನಿನ್ನನ್ನು ದೇವತೆಗಳು, ಮನುಜರು, ರಾಕ್ಷಸರು ಪೂಜಿಸುವವರು. ಭೂಮಂಡಲದಲ್ಲಿ ಭಕ್ತರಿಗೆ ಸರ್ವಾಭೀಷ್ಟಗಳನ್ನು ಕೊಟ್ಟು ವರಗಳನ್ನು ಕರುಣಿಸುವೆ. ಯಾರು ನಿನ್ನನ್ನು ಲೋಕದಲ್ಲಿ ಪೂಜಿಸುವವರೋ ಅವರುಗಳ ಇಷ್ಟಾರ್ಥವನ್ನು ಕೊಡುವವನಾಗು. ಕುಮಾರಧಾರೆಯ ಬಳಿಯ ಈ ಕ್ಷೇತ್ರವು ತಪಸ್ವಿಗಳಿಗೆ ಬೇಗನೆ ಸಿದ್ಧಿಯನ್ನುಂಟು ಮಾಡತಕ್ಕದ್ದು. ಇಂದಿನಿಂದ ಆ ಗರುಡನ ಭಯವು ಅಲ್ಲಿ ನಿನಗೆ ಬರಲಾರದು. ಕುಮಾರ ಪರ್ವತಕ್ಕೆ ಹೋಗಿ ಕುಟುಂಬ ಸಮೇತರಾಗಿ ಸುಖದಿಂದ ಇರು. ನನ್ನ ಪಾದಕಮಲದಲ್ಲಿ ನಿಶ್ಚಲ ಭಕ್ತಿಯೂ ನಿನಗಿರಲಿ. ಈ ರೀತಿಯಿಂದ ಆ ಪರ್ವತ ಗುಹೆಯಲ್ಲಿ ಆ ಮಹಾದೇವನು ವಾಸುಕಿಗೆ ವರವನ್ನು ಕೊಟ್ಟು ಅದೃಶ್ಯನಾದನು. ಮುಂದೆ ವಾಸುಕಿಯು ಸಂತೋಷದಿಂದ ಕುಟುಂಬ ಸಮೇತವಾಗಿ ಕುಮಾರ ಪರ್ವತಕ್ಕೆ ತೆರಳಿದನು. ಅಲ್ಲಿ ರುದ್ರದೇವರ ಅಪ್ಪಣೆ ಪ್ರಕಾರ ಸುಬ್ರಹ್ಮಣ್ಯನನ್ನೇ ಧ್ಯಾನಿಸುತ್ತಾ ರುದ್ರದೇವರನ್ನು ಪೂಜಿಸುತ್ತಾ ಕುಮಾರಧಾರೆಯ ದಡದಲ್ಲಿ ನೆಲೆ ನಿಂತನು. ಮುಂದಿನ ಭಾಗದಲ್ಲಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಸಂಪೂರ್ಣ ಮಹಾತ್ಮೆಯಿಂದ ಶೂರ ಪದ್ಮಾಸುರ ತಾರಕಾದಿ ದೈತ್ಯರ ಜನನ ಬಗ್ಗೆ ಓದ್ತೇನೆ. ನಿತ್ಯಾನ್ನಪ್ರದ ಸುಬ್ರಹ್ಮಣ್ಯಂ ನಿತ್ಯೋತ್ಸವ ಪ್ರಿಯ ಸುಬ್ರಹ್ಮಣ್ಯಂ ನಿರ್ಮಲಾತ್ಮನೇ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ.